ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಲೆಂಡರ್ ಪ್ರಕಾರ 2026ರ ಹೊಸ ವರ್ಷದಿಂದ ಮಕರ ರಾಶಿಯ ಸಂಪೂರ್ಣ ಭವಿಷ್ಯ ಹೇಗಿರ್ತದೆ ತಿಳಿಸ್ಕೊಡ್ತೇನೆ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂತಹ ಬದಲಾವಣೆಗಳಾಗ್ಬೋದು, ಇವರ ಗುಣಲಕ್ಷಣಗಳು, ಇವರ ಶಿಕ್ಷಣದಲ್ಲಿ ಆಗುವಂಥ ವ್ಯತ್ಯಾಸಗಳು, ಬದಲಾವಣೆಗಳು, ತದನಂತರದಲ್ಲಿ ಇವರ ಆರೋಗ್ಯ ಸ್ಥಿತಿ, ವ್ಯವಹಾರ ಮತ್ತು ಉದ್ಯೋಗದಾಗ್ಬೋದು, ಮತ್ತು ಇವರ ವೃತ್ತಿ ಜೀವನ ಮತ್ತು ಪ್ರೀತಿ ಮತ್ತು ಕುಟುಂಬದಲ್ಲಿ ಇವರ ಆರೋಗ್ಯದ ಬಗ್ಗೆ, ನಂತರ ಇವರ ಅದೃಷ್ಟ ಸಂಖ್ಯೆ ಯಾವುದು, ಅದೃಷ್ಟ ಬಣ್ಣ ಯಾವುದು, ನಂತರ ಇವರು ಮಾಡಬೇಕಾದಂಥ ಸುಲಭ ಪರಿಹಾರ ತಂತ್ರಗಳು ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗ್ರಹಗಳ ಸಂಚಾರದಲ್ಲಿ ಪ್ರಥಮ ಶನಿ ಅಂತ ಹೇಳ್ಬೋದು. ಶನಿ ಒಂದು ವರ್ಷ ನಿಮಗೆ 2ನೇ ಸ್ಥಾನದಿಂದ ಅತಿಯಾದ ವ್ಯಯ ಕೂಡ ಆಗುತ್ತೆ, ಅತಿಯಾದ ಮಾತುಗಳಿಂದ ನಿಷ್ಠೂರ ಕಟ್ಕೋತೀರ. ನಂತರ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ಗುರುಗ್ರಹ 5ನೇ ಮನೆಯಲ್ಲಿ ಬರೋದ್ರಿಂದ ನಿಮಗೆ ಮುಖ್ಯವಾಗಿ ಮಕ್ಕಳಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ, ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರುತ್ತೆ. ನಂತರ ವ್ಯವಹಾರದಲ್ಲಿ ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಮೂರನೇದಾಗಿ ರಾಹು 7ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಈ ಒಂದು ವರ್ಷ ನಿಮಗೆ ಸಹೋದರರಿಂದಲೇ ಸಮಸ್ಯೆಗಳಾಗುತ್ತೆ, ನಿಮ್ಮ ದಾಯಾದಿಗಳಿಂದಲೇ ಸಮಸ್ಯೆಗಳಾಗುತ್ತೆ ಅಂತ ಹೇಳ್ಬೋದು. ನಂತರ ಅತಿಯಾದ ಧೈರ್ಯ ನಿಮಗೆ ಅತ್ಯಗತ್ಯ ಅಂತ ಹೇಳ್ಬೋದು. ಇನ್ನು ಕೇತು 9ನೇ ಮನೆಯಿಂದ ನಿಮಗೆ ಅದೃಷ್ಟ ವ್ಯವಸ್ಥೆಗಳಾಗುತ್ತೆ. ನಂತರ ಧೈರ್ಯದಲ್ಲಿ ಮುಂದೂಗ್ತೀರಾ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಒಲವನ್ನು ಈ ವರ್ಷ ನೀವು ಕಾಣ್ತೀರಾ. ಮತ್ತು ಈ ಒಂದು ರಾಶಿಯವರ ಗುಣಲಕ್ಷಣಗಳು ಏನಪ್ಪ ಅಂತಂದರೆ, ಅತಿಯಾದ ನಂಬಿಕೆ ನಿಮ್ಮದಾಗಿರುತ್ತೆ ಮತ್ತು ಏನೇ ಕೆಲಸ ಮಾಡೋದು ಕೂಡ ನಿಮ್ಮ ಶ್ರದ್ಧೆ ಭಕ್ತಿಯನ್ನು ನೀವು ಬಿಟ್ಕೊಡೋದಿಲ್ಲ. ಎಲ್ಲ ಕೆಲಸದಲ್ಲೂ ಕೂಡ ಜಯವನ್ನು ಸಾಧಿಸ್ತೀರಾ. ಹಿತಶತ್ರುಗಳು ಹೆಚ್ಚಾಗಿರ್ತಾರೆ ಈ ವರ್ಷ ನಿಮಗೆ. ಇನ್ನು ಶಿಕ್ಷಣದ ವಿಚಾರ ಬಂತಂದರೆ, ಈ ಒಂದು ರಾಶಿಯವರು ಅತಿಯಾದ ಆಧ್ಯಾತ್ಮಿಕ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒಲವನ್ನು ಕೊಡ್ತೀರಾ ಮತ್ತು ದೈವ ದೇವಸ್ಥಾನಗಳಲ್ಲಿ ಸಿಗುವಂತಹ ಆಧ್ಯಾತ್ಮಿಕ ಪುಸ್ತಕವನ್ನು ಹೆಚ್ಚಾಗಿ ಖರೀದಿಸಿಕೊಂಡು ಅದರ ಬಗ್ಗೆ ಓದ್ಕೊಂಡು ತಿಳ್ಕೊಳ್ಳೋದು ವಿಚಾರ ನಿಮ್ಮದಾಗಿರುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ವೃತ್ತಿಯಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಅದ್ರ ಬಗ್ಗೆ ಹೆಚ್ಚಾಗಿ ಗಮನ ಕೊಡೋ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ನಿಮ್ಮ ಎದುರಾಳಿಗಳು ಅಂದರೆ ನಿಮ್ಮ ಕಾಂಪಿಟೇಟರ್ಗಳು ಏನಿರ್ತಾರೆ, ನಿಮ್ಗೆ ಏನೇ ಸಮಸ್ಯೆ ಮಾಡಲಿಕ್ಕೆ ನೋಡೋದು ಕೂಡ ಅದನ್ನು ನಿಮ್ಗೆ ಏನೂ ಕೂಡ ಸಮಸ್ಯೆ ಆಗೋದಿಲ್ಲ. ಧೈರ್ಯವಾಗಿ ಎಚ್ಚರಿಕೆಯಿಂದ ಮುನ್ನುಗ್ಗಿ ಎಲ್ಲವೂ ಒಳ್ಳೆಯದಾಗುತ್ತೆ. ಇನ್ನು ಉದ್ಯೋಗದ ವಿಚಾರಕ್ಕೆ ನೋಡಬೇಕು ಅಂತಂದರೆ, ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಕಠಿಣವಾದಂತಹ ಒಂದು ಶ್ರದ್ಧಾ ಭಕ್ತಿಯಿಂದ ಏನು ಕೆಲಸ ಮಾಡ್ತಾರೆ ಅದಕ್ಕೆ ಉತ್ತಮ ಫಲಿತಾಂಶ, ಉತ್ತಮ ಮಾರ್ಗದರ್ಶನ ಈ ವರ್ಷ ನಿಮ್ಮದಾಗುತ್ತೆ. ಇನ್ನು ವ್ಯವಹಾರದಲ್ಲಿ ನೀವು ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅಲ್ಲಿ ನಿಮ್ಮ ಏಕಾಗ್ರತೆ, ನಿಮ್ಮ ಕಾನ್ಸಂಟ್ರೇಷನ್ ಆಗ್ಬೋದು, ಜೊತೆಗೆ ಹಿತಶತ್ರುಗಳು ನಿಮಗೆ ಹೆಚ್ಚಾಗಿರೋದ್ರಿಂದ ಎಲ್ಲೇ ಹೂಡಿಕೆ ಮಾಡಬೇಕಾದ್ರೂ ಕೂಡ, ಎಲ್ಲೇ ವಿಚಾರ ಮಾಡೋಕ್ಕಾದ್ರೂ ಕೂಡ ಅತಿಯಾದಂತಹ ಒಂದು ಆಲೋಚನೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಒಂದು ವಿಚಾರದಲ್ಲಿ 6ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮಗೆ ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ಯಾವ ಥರಪ್ಪ ಅಂತಂದರೆ, ಕೋರ್ಟ್ನಲ್ಲಿ, ಕಚೇರಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಅದರಲ್ಲಿ ಸಿಲುಕಿರ್ತೀರ. ಆ ಒಂದು ವಿಚಾರಗಳು ಈ ವರ್ಷದಲ್ಲಿ ನಿಮಗೆ ಬಿಡುಗಡೆಯನ್ನು ಹೊಂದಿರ. ನಂತರ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಪ್ರೀತಿ ವಿಚಾರದಲ್ಲಿ ನಿಮ್ಮಿಬ್ಬರ ಮಾತುಗಳು, ನಿಮ್ಮಿಬ್ಬರ ಅತಿಯಾದ ಆಲೋಚನೆಗಳು, ಇಲ್ಲ ಸಲ್ಲದ ಒಂದು ವಿಚಾರಕ್ಕೆ ನೀವು ತಲೆ ಕೆಡಿಸ್ಕೊಂಡು ವಿಚಾರ ಮಾಡೋದು ನಿಮ್ಮ ಇಬ್ಬರ ನಡುವೆ ಇರ್ತಕ್ಕಂಥ ಪ್ರೀತಿ ಮತ್ತು ಸಾಮರಸ್ಯವನ್ನು ಕಡಿಮೆ ಮಾಡ್ಕೊಳ್ಳೋದು ಕೆಲಸ ನಿಮ್ಮದಾಗುತ್ತೆ. ಹಾಗಾಗಿ ಈ ವರ್ಷ ನೀವು ಆದಷ್ಟು ಇಬ್ಬರ ನಡುವೆ ಇರುವಂಥ ಒಂದು ಸಾಮ್ಯತೆಯನ್ನು ಹೆಚ್ಚುಗೊಳಿಸ್ಕೋಬೇಕು. ಜೊತೆಗೆ ಇಬ್ಬರು ಅನ್ಯೋನ್ಯವಾಗಿ ಬಾಳುವಂತಹ ಒಂದು ವಿಚಾರಕ್ಕೆ, ಇಲ್ಲ ಸಲ್ಲದ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳದೆ ನೀವು ನಿಮ್ಮ ಕೆಲಸ, ನಿಮ್ಮ ವಿಚಾರ, ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಾಗಿ ಗಮನ ಕೊಡೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕುಟುಂಬದ ವಿಚಾರ ಬಂತು ಅಂದರೆ, ಕುಟುಂಬದ ವಿಚಾರದಲ್ಲಿ ಮನೆ ಇರ್ತಕ್ಕಂಥ ಹಿರಿಯ ವ್ಯಕ್ತಿಗಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗೋದ್ರಿಂದ ನಿಮ್ಮ ಮನಸ್ಸು ಸ್ವಲ್ಪ ಕದಲುವಂಥ ಕೆಲಸ ಆಗುತ್ತೆ. ಹಾಗಾಗಿ ಅವರ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಭಾಳ ಒಳ್ಳೆಯದಾಗುತ್ತೆ. ನಂತರ ಆರೋಗ್ಯದ ವಿಚಾರ ನೋಡಬೇಕು ಅಂದರೆ, ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಹೆಚ್ಚು ಕಮ್ಮಿ ಒಂದು ವಿಚಾರಗಳಾಗುತ್ತೆ. ಅಂದರೆ ಅನಾರೋಗ್ಯ ಸಮಸ್ಯೆಗಳಾಗ್ಬೋದು, ಇಲ್ಲ ಸಲ್ಲದ ವಿಚಾರಗಳಾಗ್ಬೋದು, ಮತ್ತು ಮಕ್ಕಳು ಸಡನ್ನಾಗಿ ಬಿದ್ದು ಏಟುಗಳನ್ನ ಮಾಡ್ಕೊಳ್ಳೋದಾಗ್ಬೋದು. ಇದು ಸ್ವಲ್ಪ ಮನೆಯಲ್ಲಿ ಆಗೋದು ಸಂಭವ ಇದೆ. ಹಾಗೆ ಮಕ್ಕಳ ಬಗ್ಗೆ ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಗುರು ಹಿರಿಯರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಭಾಳ ಒಳ್ಳೆಯದಾಗುತ್ತೆ. ಮತ್ತು ಇವರಿಗೆ ಉತ್ತಮ ಸರಳ ಪರಿಹಾರ ಮಾರ್ಗಗಳೇನಪ್ಪ ಅಂತಂದರೆ, ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಡಿಸ್ಬೇಕಾಗುತ್ತೆ. ಯಾಕಂದರೆ ಗುರು 9ನೇ ಸ್ಥಾನದಲ್ಲಿರೋದ್ರಿಂದ ಅತಿಯಾದ ಸಮಸ್ಯೆಗಳು ಈ ಒಂದು ವರ್ಷದಲ್ಲಿ ಆಗುತ್ತೆ. ಹಾಗಾಗಿ ಪ್ರತಿ ಗುರುವಾರ ನೀವು ವಿಷ್ಣು ಸಹಸ್ರನಾಮವನ್ನು ಜಪ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು, ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಮತ್ತು ಇವರ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ, ನಂಬರ್ 4 ನಿಮ್ಮ ಒಂದು ಅದೃಷ್ಟ ಸಂಖ್ಯೆ ಆಗಿರುತ್ತೆ. ನಿಮ್ಮ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಬಿಳಿ ಬಣ್ಣ ಅಂತ ಹೇಳ್ಬೋದು. ನಿಮ್ಮ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಳ್ಳುವಂಥ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಒಟ್ಟಾರೆಯಾಗಿ ಈ ರಾಶಿಯವರು 3ನೇ ವ್ಯಕ್ತಿಗಳ ಮಾತಿಗೆ ಆಸ್ಪದ ಕೊಡದೆ, ನಿಮ್ಮದಾಯಿತು, ನಿಮ್ಮ ಕೆಲಸ, ನಿಮ್ಮ ಕಾರ್ಯದಲ್ಲಿ ನೀವು ತೊಡಗಿ ನಿಮ್ಮ ವಿಚಾರದಲ್ಲಿ ಮುಂದುವರಿದೆ ಆದರೆ 3ನೇ ವ್ಯಕ್ತಿಗಳ ಸಮಸ್ಯೆಗಳಿಂದ ನೀವು ದೂರ ಆಗ್ತೀರಾ ಮತ್ತು ಉತ್ತಮ ಯಶಸ್ಸನ್ನು ನೀವು ಗಳಿಸ್ತೀರಾ. ಒಟ್ಟಾರೆಯಾಗಿ ಇದಾಗಿತ್ತು ಮಕರ ರಾಶಿಯ 2026 ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.